ಟಿ ವಿ ಮುಂದೆ ಕೂತ್ಕೊಂಡು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಇವತ್ತು. ಖುಷಿಯಲ್ಲಿ ಅಭ್ಯಾಸ ಮಾಡ್ತಾ ತಿನ್ನೋ ಕೆಲಸ ನೋಡಿ. ನಮ್ಮ ಯಜಮಾನ್ರಲ್ಲಿ ಎಲ್ಲ ದಾಳಿಂಬೆ ಹಣ್ಣು ಬಿಡಿಸ್ತಾ ಇದ್ದಾರೆ. ಆರುಷಿ ಏನೋ ಒಂದು ಚಾಟ್ಸ್ ಮಾಡ್ತಾರಂತೆ. ಬಿಗ್ ಬಾಸ್ ನೋಡ್ತಾ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ದಾಳಿಂಬೆ ಹಣ್ಣು ಬಿಡ್ಸೋಕ್ಕಾಗಲ್ಲ, ಕೈ ಕಪ್ಪಾಗಿಬಿಡುತ್ತೆ. ನಮ್ಮಲ್ಲಿ ದಾಳಿಂಬೆ ಹಣ್ಣನ್ನು ಯಜಮಾನರು ಅಥವಾ ಆರುಷಿನೇ ಬಿಡಿಸೋದು. ಆರುಷಿ ಚಾಟ್ಸ್ ರೆಡಿಯಾಗಿದೆ. ಈಗ ನಾನು ಬ್ಯಾಟಿಂಗ್ ಮಾಡೋಣ ಅಂತ ಬಂದೆ. ಈಗ ತಿಂಡಿಗೆ ನಾನು ಪಡ್ಡು ಮಾಡ್ತಾ ಇದ್ದೀನಿ. ಹೆಚ್ಚಾಗಿ ನಾನು ಇಡ್ಲಿ ಹಿಟ್ಟು ಏನಾದರೂ ಆದರೆ ಇದರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಎರಡೆರಡು ತೊಳೆಯೋದು ಬೇಡ ಅಂತೇಳಿ ಒಂದರಲ್ಲೇ ಇಟ್ಕೊಂಡ್ಬಿಟ್ಟಿರ್ತೀನಿ. ಇವಾಗ ಚೇಂಜ್ ಮಾಡಬೇಕು, ಯಾಕಂದರೆ ಕೊತ್ತಂಬರಿ ಸೊಪ್ಪು ನಾವು ತಿಂತೀವಿ, ಹಸ್ಬೆಂಡ್ ಕೊತ್ತಂಬರಿ ಸೊಪ್ಪು ತಿನ್ನಲ್ಲ. ಬೆಕ್ಕೆ ಮರಿ ಒಂದು ಎಲ್ಲಿ ಬಿಟ್ಟಿಕ್ಕೆ ಬಂದೆ, ಕರ್ಕೊಂಡು ಬಾವು. ಒಂದು ಮರಿ ತೊಗೊಂಡೋಗಿ ಪಕ್ಕದ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರೋ ಬಿಲ್ಡಿಂಗಲ್ಲಿ ಬಿಟ್ಟು ಬಂದಿದೆ. ಮತ್ತು 3 ಮರಿ ಇಲ್ಲೇ ಇದೆ ಪಾಪ. ಅದು ಒಂದಲ್ಲಿ ಕೂಗಾಡ್ತಿದೆ. ಹೋಗಿ ಕರ್ಕೊಂಡು ಬಾ. ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಸಂಡೇ, ಬೆಳಿಗ್ಗೆ ತಿಂಡಿಗೆ ಪಡ್ಡು ಮಾಡ್ತಾ ಇದ್ದೀನಿ. ಇವಾಗ 8:30 ಆಗ್ತಾಯಿದೆ. ಇವತ್ತಿನ ತಿಂಡಿ ಲೇಟ್ ನಮ್ಮದು. ಸಂಡೇ ನಾನು ಯಾವತ್ತೂ ಹೇಳೋದು ಲೇಟೇನೆ, ಯಾಕೆಂದರೆ ಪ್ರತಿದಿನ ನಾನು 4:30-5 ಗಂಟೆಗೆಲ್ಲ ಎದ್ದುಬಿಟ್ಟಿರ್ತೀನಿ. ಅದಕ್ಕೆ ಸಂಡೇ ಮಾತ್ರ ನಾನು 7:30-8 ಗಂಟೆಗೆ ಹೇಳೋದು. ಯಾಕೆಂದರೆ ಬೇರೆ ದಿವಸದಲ್ಲಿದ್ದರೆ ಸ್ಟಾಕ್ ಎಲ್ಲ ಇರೋದನ್ನ ಸಂಡೇನೇ ಮುಗಿಸ್ಕೊಳ್ಳೋದು. ಆರಾಮಾಗಿ ಹೇಳ್ತೀನಿ ನಾನು. ಇವಾಗ 7:30 ಎದ್ದು ನಾನು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮುಗಿಸಿ ತಿಂಡಿ ಮಾಡೋದಕ್ಕೆ ಅಂತ ಬಂದೆ. ಸಂಡೇ ನಾನು ಹೇಳೋದು ಲೇಟು, ನನಗೆ ಯಾರು ಕಾಲ್ ಮಾಡಬೇಡಿ ಅಂತ ನಾನು ಎಲ್ಲರಿಗೂ ಹೇಳಿಟ್ಬಿಟ್ಟಿರ್ತೀನಿ. ಯಾಕಂತಂದರೆ ಸಂಡೇ ನನಗೆ ಬೇಗ ಕಾಲ್ ಮಾಡಿದ್ರೆ ನಾನು ಹೇಳೋದೇ ಇಲ್ಲ. ವೆಡ್ಡಿಂಗ್ ಕಟ್ತಿದ್ವಲ್ಲ ಅಲ್ಲಿ ಇನ್ನು 3 ಕಟ್ಟದ ಮರಿ ಇಲ್ಲೇ ಇತ್ತು. ಅಪ್ಪ ಕೂಗ್ತಿದ್ದು ನಿನ್ನೆನೇ ತಕ್ಕೊಬಿಟ್ಟು ಹಾಕಿದ್ದು. ಪಕ್ಕದಲ್ಲ ಆಚೆ ಬಿಟ್ಟಿದ್ದಾರೆ. ಹಿಂದ್ಗಡೆ ಅಲ್ಲಿ ಮನೆ ಕಟ್ತಾ ಇದ್ದೀನಿ ಅಲ್ಲಿ. ನಿನ್ನೆ ಬೆಳಗ್ಗೆ ಬೆಕ್ಕು ಇಲ್ಲಿನ ತೊಗೊಂಡು ಬಂದಿತ್ತು ಅದ್ರ ಮರಿಗಳಿಗೆ ಕೊಡೋದಕ್ಕೆ ಅಂತೇಳಿ. ನಾನು ಒಳಗಡೆ ತರಬಾರ್ದು ಅಂತೇಳಿ ಬೆಕ್ಕಿನ ಮರಿ ಎಲ್ಲ ತಂದು ಆಚೆ ಬಿಟ್ಬಿಟ್ಟಿದ್ದೆ. ಅದು ಒಂದು ಮರಿ ಎಲ್ಲೋ ಕೆಳಗಡೆ ಬಿದ್ದುಬಿಟ್ಟಿತ್ತು ಆಚೆ. ಅದನ್ನು ಎತ್ಕೊಂಡು ಹೋಗಿ ಬೆಕ್ಕು ಪಕ್ಕದ ಬಿಲ್ಡಿಂಗಲ್ಲಿ ಬಿಟ್ಬಿಟ್ಟಿದೆ. ಪಾಪ ಅದೊಂದು ಗಲಾಟೆ ಮಾಡ್ತಾ ಇದೆ. ಪಾಪ ಅನಿಸುತ್ತೆ, ಯಾಕಂತಂದರೆ 3 ಮರಿ ಇಲ್ಲೇ ಇದೆ, ಅದು ಒಂದು ಮಾತ್ರ ಅಲ್ಲಿದೆ. ಪಾಪ ಅದಕ್ಕೆ ಎಷ್ಟು ಬೇಜಾರಾಗತ್ತೇನೋ ಅನಿಸುತ್ತೆ. ಬೆಕ್ಕು ಈ ಮರಿಗಳ ಜೊತೆಗೇ ಇರುತ್ತೆ, ಅಲ್ಲಿ ಹೋಗೋದೇ ಇಲ್ಲ. ಇದಕ್ಕೆ 4 ಮರಿ ಇರೋದ್ರಿಂದ ಆ ಮರಿ ಬಿಟ್ಟಿದ್ದು ನೆನಪಿರುತ್ತೆ ಇಲ್ವೋ ಗೊತ್ತಿಲ್ಲ. ಅದನ್ನ ತೊಗೊಂಡು ಬರುವ ಅಂದರೆ ತರೋಕ್ಕೂ ಆಗಲ್ಲ. ಅದು ಕಿಟಕಿಯ ಮೇಲ್ಗಡೆ ಸಜ್ಜೆ ಮೇಲಿದೆ, ಅದನ್ನ ತೆಕ್ಕೊಂಡು ಬರೋಕ್ಕಂತೂ ಆಗೋದಿಲ್ಲ. ಇವಾಗ ನಾನು ಪಡ್ಡು ಹಿಟ್ಟಿಗೆ ಈರುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಇವೆಲ್ಲವನ್ನು ಹಾಕ್ಕೊಂಡೆ. ಈಗ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೋಬೇಕು. ನಮಗೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ಕಟ್ ಮಾಡ್ಕೊಂಡಿರೋದನ್ನ. ಗ್ರೈಂಡರಲ್ಲಿ ಮೊದಲು ಉದ್ದು ಬೀಸ್ಕೊಂಬಿಟ್ಟು ಆಮೇಲೆ ಅಕ್ಕಿ, ಕಡಲೆಬೇಳೆ, ಮೆಂತ್ಯ ಇದೆಲ್ಲ ನೆನೆಸಿದ್ದು ಹಾಕ್ಕೊಂಡಿದ್ದೆ. ಅದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಅವಲಕ್ಕಿ ಹಾಕಬೇಕಂತಲೇ ಇಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. ಉದ್ದು ಚೆನ್ನಾಗಿ ಒದಗಿ ಬರುತ್ತಲ್ಲ ಗ್ರೈಂಡರಿಗೆ ಹಾಕಿದಾಗ, ಅದಕ್ಕೆ ತುಂಬ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ. ಪಡ್ಡು ಬಂಡಿ ತೊಳೆದಿಟ್ಟಿದ್ದೆ, ಆದರೆ ಇನ್ನೊಮ್ಮೆ ತೊಳ್ಕೊಂಡು ಅದರಲ್ಲಿ ಮಾಡೋಣ ಅಂಥೇಳಿ ಒಂದು ರೌಂಡು ತೊಳ್ಕೊಂಡು ಬಂದೆ. ಸುಮ್ಮನೆ ತೊಳಸ್ಕೊಂಡು ಬಂದೆ ನೀರಲ್ಲಿ. ತುಂಬ ದಿನ ಆಗಿತ್ತಲ್ಲ ಏನಾದರೂ ಧೂಳುಗೀಳು ಹಾಕ್ಬಿಟ್ರೆ ಅಂತೇಳಿ. ಇವಾಗಿನ ಈ ಹಸಿ ಮೆಣಸು ಖಾರನೇ ಇರಲ್ಲ. ಇದು ಎಷ್ಟು ಹಾಕಬೇಕು ಗೊತ್ತೇ ಆಗಲ್ಲ ನೋಡಿ. ಇದು ಒಳ್ಳೊಳ್ಳೆ ಎಳೆ ಮೆಣಸು ಥರ ಇದೆ. ಎಲ್ಲ ಮೆಣಸು ಅಷ್ಟು ಖಾರ ಕಡಿಮೆ ಇದೆ. ನಾನು ಕೂಡ ಹಸಿ ಮೆಣಸಿನ ಗಿಡ ಹಾಕಿದ್ದೀನಿ, ಬಾಡಿಗೆ ಮೆಣಸಿದು. ನೋಡಬೇಕು ಯಾವಾಗ ಮೆಣಸು ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಇವಾಗೆಲ್ಲ ಕಿತ್ತು ನೆಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಗಿಡ ಸ್ವಲ್ಪ ದೊಡ್ಡ ಆಗಿದೆ. ನಾನು ಒಂದೇ ಸೈಡಲ್ಲೆಲ್ಲ ಹಾಕ್ಕೊಂಡಿದ್ದೆ. ಗಿಡ ಸ್ವಲ್ಪ ದೊಡ್ಡ ಆಗಿರೋದ್ರಿಂದ ಇವಾಗೆಲ್ಲ ಹೋಳಿಗೆ ಮಾಡಿಬಿಟ್ಟು ಕಿತ್ತು ನೆಡ್ತಾ ಇದ್ದೀನಿ. ಇವಾಗ ಇನ್ನೇ ಸ್ವಲ್ಪ ನೆಟ್ಟಿದ್ದಾಯ್ತು, ಇವತ್ತು ಮತ್ತೆ ನೆಡಬೇಕು. ಸುಮಾರು ಗಿಡ ಆಗಿದೆ, ಒಂದು 50-60 ಮೇಲಾಗಿದೆ ಗಿಡ.
ಏನೂ ಆಗಿಲ್ಲ, ಚೆನ್ನಾಗಿ ಬಂತು ಅಂದರೆ ಆರಾಮಾಗಿ ಸರಿ ಮೆಣಸು ತಗೊಳ್ಳೋದು ಬೇಡ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನೇನಾದರೂ ಗಿಳಿ ಎಲ್ಲ ಬಂದು ತಿನ್ಕೊಂಡು ಹೋದ್ರೆ ಏನು ಮಾಡೋಕ್ಕಾಗಲ್ಲ, ಅಥವಾ ಗಿಡ ಹಾಳಾದರೂ ಏನು ಮಾಡೋಕ್ಕಾಗಲ್ಲ. ಅದು ಮಣ್ಣು ಅಷ್ಟು ಚೆನ್ನಾಗಿಲ್ಲ, ಕಲ್ಲೇ ಜಾಸ್ತಿ ಇರೋದು. ಈ ಸರಿ ಅಷ್ಟು ಚೆನ್ನಾಗೇನು ಮಾಡೋಕ್ಕಾಗಲ್ಲ. ಇನ್ನು ಗೊಬ್ಬರ ಎಲ್ಲ ಹಾಕಿ ಇವಷ್ಟೇ ಚೆನ್ನಾಗಿ ಮಣ್ಣನ್ನ ರೆಡಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಇಯರಿಗೆ ಚೆನ್ನಾಗಿ ಆಗ್ಬೋದು. ಈಗ ಬರೀ ಕೈಯಲ್ಲಿ ಅಗ್ದು ಸುಸ್ತಾಗ್ಬಿಡತ್ತೆ, ಅಷ್ಟು ಗಟ್ಟಿ ಕಲ್ಲೆಲ್ಲ. ಈ ಕಡೆ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಗೆಯೇ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚಟ್ನಿ ಮಾಡ್ತಾ ಇದ್ದೀನಿ. ಹಾಗೆ ಚಿಕ್ಕ ಇಂಚೂರು ಕರೆಂಟ್ ಇಲ್ಲ. ಪುದೀನ ಸೊಪ್ಪು ತಗೊಂಡು ಕಳಿಗೆ ಪುದೀನ ಚಟ್ನಿ ಮಾಡಿದ್ಯಾ? ಪುದೀನ ಸೊಪ್ಪು, ಹಸಿಮೆಣಸು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಬಸ್. ಇವಾಗ ಪಡ್ಡು ಬಂಡಿ ಕಾದಿದೆ, ಅದಕ್ಕೆ ಎಣ್ಣೆ ಹಾಕ್ಕೊಂಡೆ. ನಂತರ ಈಗ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಮೇಲಿಂದ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತೀನಿ. ತೆಗೆಯೋದು ತುಂಬ ಸುಲಭ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಮೇಲಿಂದ ಎಣ್ಣೆ ಮುಚ್ಕೊಂಡಾದ ನಂತರ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ಮಂಡಕ್ಕಿ ಕೂಡ ಹಾಕಿ ಮಾಡಬೇಕು, ಅದು ಕೂಡ ಚೆನ್ನಾಗಿರುತ್ತೆ. ಜೋಳದ್ದು ಡಿಫ್ರೆಂಟಾಗಿ ಪಡ್ಡನ್ನು ಮಾಡ್ಕೋಬೋದು. ಇವರಿಬ್ಬರು ಇಲ್ಲಿ ನೋಡಿ ಬೆಕ್ಕನ್ನು ಹಿಡ್ಕೊಂಡು ಡ್ರಾಯಿಂಗ್ ಮಾಡೋ ಕೆಲಸ ಅಂತ ಖುಷಿದು. ಇದಕ್ಕಿಂತ ಆ್ಯಕ್ಚುಲಿ ಇಷ್ಟೆಲ್ಲ ಚಂದ ಇವಾಗ ಬೆಂದಿದೆ ಅಂತ ನೋಡೋಣ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ತಿರುವಿ ಹಾಕ್ಕೊಳ್ತೀನಿ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಒಳ್ಳೆ ಗುಂಡು ಗುಂಡಾಗಿ ಬಂದಿದೆ. ಹಾಗೆ ಇದಕ್ಕೆ ಕಾಯಿ ಚಟ್ನಿ ಕೂಡ ರೆಡಿ ಇದೆ. ಇದು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದಂಥದ್ದು. ಇದನ್ನ ಮೊದಲು ಮಕ್ಕಳಿಗೆ ಕೊಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕದೇ ಇರೋದನ್ನ ಮತ್ತೊಂದು ರೌಂಡ್ ಮಾಡಿ ಯಜಮಾನ್ರಿಗೆ ಕೊಡ್ತೀನಿ. ಅವರಿಗೆ ಕೊತ್ತಂಬರಿ ಸೊಪ್ಪು ಆಗಲ್ಲ, ಚಟ್ನಿಗೆಲ್ಲ ಹಾಕಿದ್ರೆ ಪರವಾಗಿಲ್ಲ. ನೋಡಿ ಇವಾಗ ರುಚಿಕರವಾದಂಥ ಪಡ್ಡು ರೆಡಿ. ಬನ್ನಿ ತಿನ್ನೋಣ. ಇವತ್ತು ತಿಂಡಿ ಲೇಟ್ ಆಗಿರೋದ್ರಿಂದ ಮಧ್ಯಾಹ್ನ ಊಟ ಕೂಡ ಇವತ್ತು ಲೇಟೇ ಆಗುತ್ತೆ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ಸಾಫ್ಟಾಗಿ. ಮಧ್ಯಾಹ್ನ ಊಟಕ್ಕೆ ನಾನು ಮಂಗಳೂರು ಸೌತೆಕಾಯಿ ಮತ್ತು ಬಿಸ್ಕೀಟ್ ಅವರೆಕಾಳು ಹಾಕಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಸಖತ್ ಟೇಸ್ಟಿ ಆಗುತ್ತೆ. ಒಂದು ವಾರ ಮುಂಚೆ ಮಾಡಿದ್ದೆ, ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ಮತ್ತೆ ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಇಲ್ಲ, ಅದಕ್ಕೋಸ್ಕರ ರೆಸಿಪಿ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಬೇಳೆ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಎಲ್ಲ ಕರಗಿ ಈ ಥರ ಆಗಬೇಕು, ಕಲರ್ ಬಿಡಬೇಕು. ಅಲ್ಲಿವರೆಗೆ ಬೇಳೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಾತ್ರ ಟೇಸ್ಟ್ ಚೆನ್ನಾಗಾಗುತ್ತೆ. ಹಿಸ್ಕಿದ ಅವರೆಕಾಳು ಹಾಕಿ ಮಾಡಿದ್ರೆ ಎಲ್ಲ ಅಡುಗೆನೂ ಟೇಸ್ಟಿಯಾಗಿರುತ್ತೆ ಅಲ್ವಾ. ಹಾಗೆ ಮಂಗಳೂರು ಸೌತೆಕಾಯಿಂದನೂ ಕೂಡ ಸಖತ್ ಟೇಸ್ಟಿಯಾದಂಥ ಸಾಂಬಾರು ಮಾಡ್ಕೋಬೋದು.
ಹಾಗೆ ಇದ್ರ ತಿರುಳಿಂದ ತಂಬಳಿ ಕೂಡ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಎಳೆ ತಿರುಳಾಗಿರೋದ್ರಿಂದ ಸಾಂಬಾರಿಗೆ ಹಾಕಿದ್ದೀನಿ. ಎಳೆ ತಿರುಳು ತಂಬಳಿಗೂ ಚೆನ್ನಾಗಿರುತ್ತೆ. ಮಸಾಲೆನ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂಚೂರು ಬೆಲ್ಲ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಚಮಚದಷ್ಟು. ಮೆಂತ್ಯ ಸೊಪ್ಪಿನ ತಂಬಳಿ ಮಾಡೋದಕ್ಕೆ ಹುರ್ಕೊಳ್ತಾ ಇದ್ದೀನಿ. ಜೀರಿಗೆ, ಇಂಗು, ಒಂಚೂರು ಉದ್ದಿನಬೇಳೆ ಹಾಗೆ ಹಸಿಮೆಣಸಿನಕಾಯಿ, ಮೆಂತ್ಯ ಸೊಪ್ಪು ಎಲ್ಲ ಹಾಕ್ಕೊಂಡು ಇಲ್ಲಿ ತಂಬಳಿಗೆ ಹುರ್ಕೊಂಡಿದ್ದಾಯಿತು. ಹಾಗೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಉರಿ ತೆಕ್ಕೊಂಬಿಡೋಣ. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಮೆಂತ್ಯ ಸೊಪ್ಪನ್ನ. ನೋಡಿ, ಆರೋಗ್ಯಕರವಾದಂಥ ಸಖತ್ ಟೇಸ್ಟಿಯಾದಂಥ ಮೆಂತ್ಯ ಸೊಪ್ಪಿನ ತಂಬಳಿ ಸವಿಯೋದಕ್ಕೆ ರೆಡಿ. ಇದು ಊಟಕ್ಕೂ ಬಳಸ್ಕೋಬೋದು, ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಕುಡಿಯೋರಾದರೆ ಸೋಸ್ಕೊಂಬಿಟ್ಟು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಕುಡಿಯೋದಿದ್ರೆ ಒಗ್ಗರಣೆ ಹಾಕ್ಕೋಬೇಕಂತಿಲ್ಲ, ಹಾಗೆಯೇ ಕುಡಿಬೋದು, ಇಲ್ಲ ಸೋಸ್ಕೊಂಡು ಕುಡಿಬೋದು. ಹಾಗೆ ಮುದ್ದೆ ಕೂಡ ರೆಡಿ ಮಾಡಿದ್ದೀನಿ. ಮುದ್ದೆ ಜೊತೆಗೆ ಮಸ್ಸೊಪ್ಪು ಕೂಡ ರೆಡಿಯಾಗಿದೆ. ನೋಡಿ, ಸಖತ್ ಟೇಸ್ಟಿಯಾಗಿತ್ತು ಮಾತ್ರ ಊಟ. ಎಲ್ಲನೂ ಟೇಸ್ಟಿಯಾಗಿತ್ತು. ಸಾಂಬಾರಂತೂ ಡಿಫ್ರೆಂಟಾಗಿ ಸಖತ್ತಾಗಿತ್ತು. ಅದನ್ನ ನೆಕ್ಸ್ಟ್ ಇನ್ನೊಮ್ಮೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಮಾಡಿದಾಗ. ಖುಷಿ, ಎಂತ ಮಾಡ್ತಿದ್ದೀಯ? ಸಾಂಗ್ ಈ ಕಡೆ ಡ್ಯಾನ್ಸ್ ಮಾಡ್ತಿದ್ಯಾ? ಮತ್ತು ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ತಾಳು ನೋಡುವ? ಎಲ್ಲ ಕಡೆ ಗಿಲ್ಲಿದೆ ಹವ. ಸೆಕೆಂಡ್ ರಕ್ಷಿತಾ ಅವರೇ ಚಲೋ ಆಗ್ತಾರೆ. ನಮ್ಮ ಕರಾವಳಿ ಹುಡುಗಿ ಹೆಚ್ಚಾಗದೆ ಬರ್ತಾನ. ರಕ್ಷಿತಾ ಚಲೋ ಇಬ್ರದ್ದು ಒಂಥರ ನೋಡಿದ್ನಿಲ್ಲ, ಬಟ್ ನೋಡಿದ್ರೆ ನಂಗೆ ಇಬ್ರು ಇಷ್ಟ. ನಾನು ಈ ಸಲನೇ ಫಸ್ಟ್ ಟೈಮ್ ನೋಡೋದು 12ನೇ ಸಲ. ಯಾವಾಗ ನಾ ಬಿಗ್ ಬಾಸ್ ನೋಡ್ತಿದ್ನೇ ಇಲ್ಲ ನಾನು. ಮನೇಲಿ ಏನ್ ಬೇಕಾಗ್ಲಿ ಬಿಗ್ ಬಾಸ್ ಸ್ಟಾಫೇ ಬಂದ್ಬಿಡ್ತು. ಅಶ್ವಿನಿ ಹಂಗೆ ಹೇಳಿತ್ತು, ಗಿಲ್ಲಿ ಹಂಗೆ ಹೇಳಿದ, ಬರೀ ಇದೆ. ಇವಾಗ ನಮ್ಮಮ್ಮ ಬಿಗ್ ಬಾಸ್ ಫ್ಯಾನ್ ಆಗಿರೋರು. ಈ ಸತಿ ಯಾರು ಗೆಲ್ತಾವ ನಿಂಗೆ? ನಂಗೆ ಗಿಲ್ಲಿನೇ ಗೆಲ್ಲ. ಆರುಷಿ ಅಂತೂ ಗಿಲ್ಲಿ ಸಾಂಗ್ಸ್ ಎಲ್ಲ ಆಡ್ತಿರ್ತಾಳೆ. ಆರುಷಿ ಇಡೀ ದಿವಸ ನಮ್ಮ ಮನೆಯಲ್ಲಿ ಆ ಸಾಂಗು, ಗಿಲ್ಲಿ ಏನೇನು ಹೇಳ್ತಾನೆ ಅದೆಲ್ಲ ಹೇಳ್ತಾ ಇರ್ತಾಳೆ. ಮತ್ತೆ ಬಿಗ್ ಬಾಸ್ ಸಾಂಗ್ ಹೇಳ್ತಿರ್ತಾಳೆ. ಈ ಸರಿನೇ ನಾವು ಅಷ್ಟು ಕರೆಕ್ಟಾಗಿ ಬಿಗ್ ಬಾಸ್ ನೋಡಿದ್ದು. ಯಾವಾಗ ನೋಡ್ತಾನೆ ಇರಲಿಲ್ಲ, ಯಾಕೆಂದರೆ ಅಲ್ಲಿ ಜಗಳ ಗಲಾಟೆ ಒಂಥರ ಯಾಕೋ ಇಷ್ಟ ಆಗ್ತಾ ಇರಲಿಲ್ಲ. ಈಗ ಒಂಥರ ಜೋಕ್ ಇತ್ತಲ್ಲ, ರಕ್ಷಿತನ್ಗೆ ಸರಿಯಾಗಿ ಕನ್ನಡ ಬರಲ್ಲ, ಅವಳು ಮಾತಾಡೋ ಕನ್ನಡ ಒಂಥರ ಡಿಫ್ರೆಂಟ್ ಆಗಿರ್ತಿತ್ತು, ಚೆನ್ನಾಗಿರ್ತಿತ್ತು. ಒಂಥರ ಯಾರಿಗೆ ಈಗ ಬೇಜಾರಾಗಿದ್ರೆ ಇದಾಗಿದ್ರೆ ಈ ಥರ ಜೋಕ್ ನೋಡಿದಾಗ ಮಜಾ ಅನಿಸೋದು. ಗಿಲ್ಲಿನೂ ಅಷ್ಟೇ, ಅಲ್ಲಿ ಅವನು ಆಟ ಜಾಸ್ತಿ ಆಡಿಲ್ಲ, ನಂತರ ಅಡುಗೆ ಮಾಡ್ತಿರ್ಲಿಲ್ಲ. ಕ್ಲೀನ್ ಮಾಡೋಕ್ಕಂತೂ ಎಷ್ಟು ಕಷ್ಟಪಡಿಸ್ತಿದ್ರು ಪಾಪ. ಅವನಿಗೆ ಯಾವುದೋ ಒಂದು ಕೆಲಸ ಕೊಟ್ಟರೆ ಮಾಡ್ಸೋಕ್ಕೆ ಆಗ್ತಿರ್ಲಿಲ್ಲ. ಅದೆಲ್ಲ ನೋಡಿದಾಗ ಒಂದು ಚಿಕ್ಕ ಮಕ್ಕಳ ಹಠ ನೋಡ್ದಂಗೆ ಇರ್ತಿತ್ತು. ಚಿಕ್ಕ ಮಕ್ಕಳು ಮಾಡಲ್ಲ ಅಂತೇಳಿ ಹಠ ಮಾಡೋ ಥರ ಇರ್ತಿತ್ತು. ಅದರೊಳಗೂ ಅಶ್ವಿನಿ ಜೊತೆ ಗಿಲ್ಲಿ ಜಗಳ, ತಮಾಷೆ, ಜೋಕು ಇದೆಲ್ಲ ಒಂಥರ ಸಖತ್ತು ಒಂಥರ ಎಂಟರ್ಟೈನ್ಮೆಂಟ್ ಇತ್ತು. ನಿಂಗೆ ಅಪ್ಪಂಗೆ ನಾಳೆಯಿಂದ ಸ್ವಲ್ಪ ಆ ಟೈಮ್ ಒಂಚೂರು ಎಲ್ಲ ಕೆಲಸ ಮುಗಿಸ್ಕೊಂಡು ಆ ಟೈಮಿಗೆ ಕೂತ್ಕೊಳ್ಳೇಬೇಕಂತೇಳಿ ಏನೇ ಕೆಲಸ ಇದ್ರು ಬೇಗ ಬೇಗ ಮುಗಿಸ್ಕೊಂಡು ಕೂತ್ಕೊಳ್ಳೋದಿತ್ತು. ಇನ್ನೊಂದು 4 ದಿವಸ ಅದಿಲ್ಲ ಅಂತ ಸ್ವಲ್ಪ ಬೋರ್ ಆಗತ್ತೆ. ಬೇರೆ ಯಾವುದೂ ಅಷ್ಟಾಗಿ ನೋಡ್ತಿರ್ಲಿಲ್ಲ. ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲೆ ಅದರಲ್ಲೂ 12ನೇ ಸೀಸನ್ ಮಾತ್ರ ಒಂದು ಬಿಟ್ಟಿಲ್ಲ ಅಂತ ಅಂದ್ಕೋತೀನಿ. ಎಲ್ಲೋ ಒಂದೆರಡು ತಪ್ಪೋಗಿರ್ಬೋದು. ನಾ ಕರೆಕ್ಟಾಗಿ ಬಿಗ್ ಬಾಸ್ ನೋಡೋದಂದ್ರೆ 10th ಸೀಸನ್ ಆಗಿತ್ತು. ಅವಾಗ ನೋಡಿದ್ನಿಲ್ಲ, ನಾ ಅವಾಗ ನೋಡಿದೆ. ಇವಾಗ ನಂಗೆ ಅಷ್ಟು ನೋಡಲ್ಲ ಆಗ್ತಿತ್ತು. ನನಗೆ ಬರೆಯೋದು ಎಲ್ಲರೂ ಚೆನ್ನಾಗಿದ್ರು, ನೋಡೋಕ್ಕೂ ಎಲ್ಲರೂ ಚೆನ್ನಾಗಿದ್ರು, ತುಂಬಾ ಇಷ್ಟ ಆಗ್ತಿತ್ತು. ಹಾಗೆ ರಘು ಅವರು ಕೂಡ ತುಂಬಾ ಇಷ್ಟ ನಮಗೆ. ಅಲ್ಲಿ ಒಳ್ಳೆ ಅಡಿಗೆ ಮಾಡ್ತಿದ್ರು, ಮತ್ತೆ ಚೆನ್ನಾಗಿ ಅವ್ರ ಏಜಿಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರು. ತುಂಬಾ ಇಷ್ಟ ಆಗ್ತಿತ್ತು ಮಾತ್ರ. ಅವರು ತುಂಬಾ ಇಷ್ಟ ನಮ್ಗೆ. ಅಮ್ಮಂಗೆ ಸಾಕಾದ ಇಷ್ಟ. ಅಶ್ವಿನಿ ಅವರು ಅಷ್ಟೇ ಚೆನ್ನಾಗಾತಿ, ಚೆನ್ನಾಗಿ ಗಲಾಟೆ ಎಲ್ಲದೂ ಇತ್ತು ಅವರಲ್ಲಿ. ಗಲಾಟೆನೂ ಮಾಡ್ತಾ ಇದ್ರು, ಎಲ್ಲರನ್ನು ಪ್ರೀತಿನೂ ನೋಡ್ತಾ ಇದ್ರು, ಅಡುಗೆನೂ ಯಾವಾಗಾದ್ರೂ ಅಡುಗೆನೂ ಮಾಡ್ತಾ ಇದ್ರು. ಎಲ್ಲ ರೀತಿನೂ ಅವ್ರದ್ದು ಎಲ್ಲ ಇದ್ರಲ್ಲೂ ಒಂಥರ ಚೆನ್ನಾಗಿತ್ತು, ಪರವಾಗಿಲ್ಲ. ಆದರೆ ಗೆಲ್ಬೇಕಾಗಿದ್ದು ಗಿಲ್ಲಿ ಅಥವಾ ರಕ್ಷಿತಾ. ಗೆಲ್ಲೋದು ಗಿಲ್ಲಿನೇ,
ಆದ್ರೆ ರಾಶಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಪ್ರತಿ ವರ್ಷ ಯಾರು ಗೆಲ್ಬಹುದು ಅನ್ನೋದು ಕ್ಯೂರಿಯಾಸಿಟಿ ಇರ್ತಿತ್ತು ಎಲ್ಲರಿಗೂ. ಈ ವರ್ಷ ಒಂಥರ ಗಿಲ್ಲಿನೇ ಗೆಲ್ಲೋದು ಅನ್ನೋದು ಆಲ್ಮೋಸ್ಟ್ ಎಲ್ಲಾ ಕಡೆ ಪಕ್ಕ. ಅಂದ್ರೆ ಮಿಡ್ ಸೀಸನ್ ಇಂದಾನೆ ಗೊತ್ತಾಗುತ್ತೆ ಅಂತ ಗಿಲ್ಲಿನೇ ಗೆಲ್ತಾಳೆ. ಅವ್ ಮಾಡೋ ಒಂಥರ ಸಿಕ್ಕಾಪಟ್ಟೆ ಮತ್ತೆ ಅವ್ನ್ following ಜಾಸ್ತಿ ಎಲ್ಲ ಕಡೆ. ಎಲ್ಲೇ ನೋಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಲಿ, ಫೇಸ್ಬುಕ್ ಅಲ್ಲಿ ನೋಡ್ಲಿ, ಇಲ್ಲ ಎಲ್ಲಿ ನೋಡಿದ್ರು ಗಿಲ್ಲಿ, ನ್ಯೂಸ್ ಅಲ್ಲಿ ನೋಡಿದ್ರು ಗಿಲ್ಲಿ, ಎಲ್ಲಾ ಕಡೆ ಗಿಲ್ಲಿ ಗಿಲ್ಲಿ ಗಿಲ್ಲಿ, ಎಲ್ಲಿ ನೋಡಿದ್ರಲ್ಲಿ ಗಿಲ್ಲಿ. ಈ ಸರಿ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ರಿ, ನಿಮ್ಗೆ ಯಾರು ಇಷ್ಟ ಆಗಿತ್ತು ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಹೆಚ್ಚಿನವರಿಗೆ ಎಲ್ಲರಿಗೂ ಗಿಲ್ಲಿ ಮತ್ತೆ ರಕ್ಷಿತಾನೇ ಜಾಸ್ತಿ ಇಷ್ಟ ಆಗಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ನೀವು ಕೂಡ ಯಾರನ್ನ ಇಷ್ಟಪಡ್ತಿದ್ರಿ ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಯಾವಾಗಲೂ ನಂಗೆ ಬಿಗ್ ಬಾಸ್ ಅಂದ್ರೆ ಅದು ಒಂಥರ ಗಲಾಟೆ. ಹೌದು ಮೇಡಮ್, ಸೀಸನ್ ಸಿಕ್ಕಾಪಟ್ಟೆ ಗಲಾಟೆ. ನಾನು ನೋಡಿಲ್ಲ ಮೇಡಮ್, ಫಸ್ಟ್ ವರ್ಷ ಮಾತ್ರ ನೋಡಿದ್ದು. ಅದು ಹೆಂಗಿರುತ್ತೆ ಅಂದ್ಬಿಟ್ಟು ನಮ್ಮನೆ ಹಾಕಿಸ್ಬಿಡಲ್ಲ ಗಲಾಟೆ. ಏನು ನೋಡ್ತಾ ಇದ್ದೆ ನಾನು ಗಲಾಟೆ. ಈ ವರ್ಷ ಒಂಥರ ಜೋಕು ಕರೀಬೇಕು, ಯಾರು ಕೇಳ್ತಾರೋ ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲ ಕಡೆ ಗಿಲ್ಲಿದೆ ಅವ. ಹಾಂ ಮೇಡಮ್, ಮೊದಲೇ ಇದಾಗಿರ್ತಂತೆ ಮೇಡಮ್, ಅದು ಮೊದಲೇ ಗೊತ್ತಾಗ್ತದೆ. ಹಾಂ, ಎಲ್ಲ ಜನ ಗಿಮಿಟ್ ನಡೆಯುತ್ತಂತೆ. ಅದು ಮನೆಯಲ್ಲಂತೂ ಯಾವಾಗಲೂ ನಾವು ಅವ್ರಿಗೆ ಓಟು ಹಾಕೋದಿಲ್ಲ. ಈ ವರ್ಷನ ಎಲ್ಲರೂ ಓಟ್ ಹಾಕಿದ್ವಿ, ಮನೆಯವರು ಹಾಕಿದ್ದಾರೆ, ನಾನು ಹಾಕಿದ್ದೆ. ಅಡ್ಡೇಟ್ ಹೋಗ್ತಿತ್ತ ನಾವು ಒಬ್ಬೊಬ್ಬರಿಗೆ. ಮಕ್ಕಳು ಮೊಬೈಲ್ ಇತ್ತಲ್ಲ, ಮಕ್ಕಳು ಹಾಕ್ಕೊಂಡು ಎಲ್ಲ ಸೌಂಡು ಬೈರಿದವರು. ನನ್ನ ಮಗ ಹಾಕಿದ್ದಾನೆ ಅಷ್ಟೇ, ಅವನು ಸ್ವಲ್ಪ ನೋಡ್ತಾನೆ, ನಾವೆಲ್ಲ ನೋಡಲ್ಲ. ಅವ್ನು ಮೊಬೈಲಲ್ಲಿ ನೋಡ್ಕೊಂಡು ಇದು ಮಾಡ್ತಾನೆ. ಕಲ್ಲೇ ಜಾಸ್ತಿ ಇದೆ, ಕಲ್ಲೇ ಜಾಸ್ತಿ. ನಮ್ಗೊಂದು ಕಲ್ಲು ರಾಶಿ ಇತ್ತು, ಕಲ್ಲ ಹಾಕಿ ಸಾಕು. ಹೌದು, ಸೊ ಇವಾಗ ಬಂಡೆ ಕೊರೆಸಿ ಕಾಯಿ ಹಾಕಿತ್ತು ನಾನು. ನೀರು ಹಾಕ್ರ ಅಗಿಲ್ಲ ಆಗುತ್ತೆ. ಹಾಂ ಮೇಡಮ್, ಅದು ಎತ್ಕೊಂಡಂಗೆ ಆಗ್ಬಿಡುತ್ತೆ. ಒಂದು ಮೊದಲೇ ಬಿಟ್ಬಿಡ್ಬೇಕು, ಒಂದಿನ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು, ಮಾಡಲಾಗಿ ಇಟ್ಬಿಡ್ಬೇಕು. ನೀವು ಇಟ್ಟಿದ್ದೀರಿ, ನಾನು ಅದಕ್ಕೆ ಬಾಯಿ ಹೋಯ್ತು.